ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ದಿನ 13 ಎಲ್ಲರಿಗೂ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಮಹಾಂತರ್ ಬಾಬಾಜಿ ಗುರುಗಳು, ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಮೊದಲಿಗೆ ಪ್ರಾಣಾಯಾಮನ ಹೇಳ್ಕೊಡೋದಕ್ಕೆ ನಮ್ ಜೊತೆ ಇವತ್ತು ನಾಗರಾಜ್ ಗುರುಗಳಿದ್ದಾರೆ. ಸ್ವಾಗತ ಗುರುಗಳೇ ನಿಮ್ಗೆ. ಥ್ಯಾಂಕ್ ಯು. ಸ್ವಾಗತ ಗುರುಗಳೇ. ಆತ್ಮೀಯರೇ, ಎಲ್ಲ ಧ್ಯಾನ ಬಂಧುಗಳಿಗೆ ಅಮೋಘವಾಗಿ 13 ದಿನಗಳನ್ನ ತುಂಬಿಸಿದಿರಿ. ಅದರ ಸಾಂಕೇತಿಕವಾಗಿ 13 ಜನ ಮಾತ್ರ ಕರೆಕ್ಟ್ ಆಗಿ ಸೇರಿದೀವಿ. ನನ್ನನ್ನು ಸೇರಿದ್ರೆ 14 ಆಗತ್ತೆ. ನಮ್ ದೇಶದ ಕತೆ ಇಷ್ಟೇ ಕಣಣ್ಣ ಅಂತ ಹೇಳ್ತಾರಲ್ಲ, ಹಂಗೆ ಪ್ರಾರಂಭದಲ್ಲಿ 18 ಜನ ಅಲ್ಲ 68 ಜನ ಇದ್ರು. ಈಗ 13 ಜನಕ್ಕೆ ಬಂದು ಇಳಿದಿದೆ. ಇರ್ಲಿ, ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ಲಭ್ಯವೋ ಅಷ್ಟೆಷ್ಟೇ ಆಗೋದು. ಬೆನ್ನ ನೇರ ಮಾಡೋಣ, ಕರಗಳನ್ನ ಜೋಡಿಸೋಣ. ನಮಸ್ಕಾರ ಮುದ್ರೆ. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡ್ತಾ ಇರೋಣ. ಕನ್ನಡಕ ಹಾಕಿದ್ರೆ ಕನ್ನಡಕ ತೆಗೆದು ಬಿಡೋಣ. ದೀರ್ಘವಾಗಿ ಶ್ವಾಸ ತಗೋಬೇಕು, ದೀರ್ಘವಾಗಿ ಶ್ವಾಸ ಹೊರ ಹಾಕ್ಬೇಕು. ಪೂರಕ ಅಂದ್ರೆ ಉಸಿರು ತಗೊಳ್ಳೋದು, ರೇಚಕ ಅಂದ್ರೆ ಉಸಿರು ಬಿಡೋದು. ಪೂರಕ ಇನ್ನೊಮ್ಮೆ ಓಂಕಾರದೊಡನೆ ಪ್ರಾರ್ಥನೆ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरुर्ब्रह्मा गुरुर्विष्णुः गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ನಿಧಾನವಾಗಿ ಮುಂದೆ ಬಾಗಿ ನಮಸ್ಕಾರ ಮಾಡೋಣ. ಹಾಗೆ ಶಿರ ನೇರ ಮಾಡೋಣ. ಸುತ್ತಪಟ್ಟ ಹಸ್ತವನ್ನ ಹಾಗೆ ಕೆಳಗಿಳಿಸೋಣ. ನಿಧಾನವಾಗಿ ಕರೆಯೋಣ. ಆತ್ಮೀಯರೇ, ಇವತ್ತು ಸಾಮಾನ್ಯವಾಗಿ ವಯಸ್ಸಾದಂತಹ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಕಾಡ್ತಕ್ಕಂತ ಒಂದು ಸಮಸ್ಯೆ. ಅದೇನಪ್ಪಾ ಅಂದ್ರೆ ಮಲಬದ್ಧತೆ. ಈ ಮಲಬದ್ಧತೆ ಇಂಗ್ಲಿಷ್ ಇದನ್ನ ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ. ಇದು ಬಹಳ ಅಪಾಯಕಾರಿಯಾದ. ಕಾನ್ಸ್ಟಿಪೇಷನ್ ಇಸ್ ದಿ ಮದರ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಎಲ್ಲಾ ರೋಗಗಳಿಗೂ ಈ ಮಲಬದ್ಧತೆ ಮುಖ್ಯ ಕಾರಣ. ಆದ್ರಿಂದ ನಾವು ಸಾಧ್ಯವಾದಷ್ಟು ಮಲಬದ್ಧತೆಯಿಂದ ದೂರ ಆಗ್ಬೇಕು. ಮತ್ತು ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ ಸಂದರ್ಭದಲ್ಲಿ ಓವರ್ ಬ್ಲೀಡಿಂಗ್ ಆಗುವಂಥದ್ದು, ಮತ್ತೆ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು, ಯೂರಿನರಿ ಇನ್ಫೆಕ್ಷನ್ ಆಗುವಂಥದ್ದು, ಪೀರಿಯಡ್ಸ್ ಟೈಮ್ನಲ್ಲಿ ಹೆಬ್ಬೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು, ಇದೆಲ್ಲ ಆಗ್ತದೆ. ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದಿಕ್ಕೆ ಒಂದು ಮುದ್ರೆ ಮಾಡೋಣ. ಅದು ಹೇಳ್ತಾ ಹೋಗ್ತೀನಿ, ಅದರಂತೆ ನೀವು ಮಾಡ್ತಾ ಹೋಗಿ. ಏನಂತ ಹೇಳಿದ್ರೆ, ನಾವು ಉಸಿರನ್ನ ತೆಗೆದುಕೊಳ್ಳುವಾಗ
ಗುದ ಮತ್ತು ಗುಹ್ಯದ ಮಧ್ಯ ಭಾಗ ಒಂದು ಪಾಯಿಂಟ್ ಇದೆ. ಅದನ್ನ ಒಳ ಕೆಳ್ಕೋಬೇಕೀಗ. ಮಲ ಮೂತ್ರ ವಿಸರ್ಜನೆ ಮಾಡ್ತಕ್ಕಂತಹ ಮಲದ್ವಾರ ಮತ್ತು ಮೂತ್ರದ್ವಾರದ ಆ ಯೋನಿಯ ಭಾಗ ಅಥವಾ ಇದರ ಭಾಗ ಮಧ್ಯ ಭಾಗ ಇದೆಯಲ್ಲ, ಆ ಭಾಗವನ್ನ ಎಷ್ಟು ಸಾಧ್ಯ ಒಳ ಕೆಳ್ಕೋಬೇಕು. ಅಂದ್ರೆ ಅಲ್ಲಿ ಮೂಲಾಧಾರ ಚಕ್ರ ಇದೆ, ಅದನ್ನ ಮೂಲ ಬಂಧ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಉಸಿರು ತಗೊಳ್ತಾ ಎಳ್ಕೋಬೇಕು. ಒಳಕ್ಕೆ ಎಳ್ಕೊಂಡು ನಿಧಾನವಾಗಿ ಉಸಿರನ್ನ ಬಿಡುವಾಗ ಅದನ್ನು ಸಡ್ಲ ಮಾಡಿ. ಇದು ನೋಡಿ, ಇಲ್ಲಿ ಮಲಬದ್ಧತೆಯನ್ನ ತಡೆಗಟ್ಟುತ್ತೆ. ಮೂಲ ಬಂಧ ಅಂತಂದ್ರೆ ಮೂಲಾಧಾರ ಚಕ್ರದಲ್ಲಿ ಅಡಗಿರ್ತಕ್ಕಂಥ ಶಕ್ತಿಯನ್ನ, ಇದನ್ನ ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ. ಈ ಶಕ್ತಿಯನ್ನ ಊರ್ಧ್ವಮುಖವಾಗಿ ಕಳಿಸ್ತಕ್ಕಂಥ. ಸೊ ಮತ್ತೆ ಯೋನಿ ದ್ವಾರವನ್ನು ಕೂಡ ಒಳ ಕೆಳ್ಕೊಳ್ಳೋದ್ರಿಂದ ಅಲ್ಲಿ ಅಡಗಿರ್ತಕ್ಕಂಥ ಶಕ್ತಿ ಉದ್ದೀಪನವಾಗಿ ಮೇಲೆ ಹೋಗುತ್ತೆ. ಮತ್ತೆ ಆ ಮೂಲಕ ನಿಮ್ಗಳಿಗೆ ಈ ಪೀರಿಯಡ್ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು, ಮತ್ತೆ 45-50 ವರ್ಷ ದಾಟಿದಂತಹ ಮಾತೆಯರಿಗೆ, ಮಹಿಳೆಯರಿಗೆ ಏನು ಯೂಟ್ರಸ್ ಸ್ಲಿಪ್ ಆಗ್ತಾ ಹೋಗುತ್ತೆ. ಇದೆಲ್ಲವನ್ನು ನಾವು ಇಲ್ಲಿ ತಡೆಗಟ್ಬೇಕು. ಆದ್ರಿಂದ ಇದನ್ನ ಗಮನಿಸ್ತಾ ಮಾಡಿ. 2 ಹಸ್ತಗಳನ್ನ ಆದಿ ಮುದ್ರೆ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಆದಿ ಮುದ್ರ ತೊಡೆ ಮೇಲೆ ಇಟ್ಕೊಳ್ಳೋಣ. ತೊಡೆ ಮೇಲೆ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಳ್ತಾ ಮೂಲ ಬಂಧ ಮಾಡೋಣ. ಗುದ ಮತ್ತು ಗುಹ್ಯ, ಮಲದ್ವಾರ ಮತ್ತು ಯೋನಿ ದ್ವಾರದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಭಾಗವನ್ನ ಪೂರ್ತಿ ಒಳ ಕೆಳ್ಕೊ. ಮತ್ತೆ ನಿಧಾನವಾಗಿ ಉಸಿರು ಬಿಡ್ತಾ ರಿಲೀಸ್ ಮಾಡಿ. ಮತ್ತೆ ಉಸಿರು ತಗೊಳ್ತಾ ಎಳ್ಕೋಬೇಕು. ಉಸಿರು ಬಿಡ್ತಾ ಸಡ್ಲ ಮಾಡ್ಬೇಕು. ಉಸಿರು ತಗೊಳ್ತಾ ಎಳ್ಕೋಬೇಕು. ಉಸಿರು ಬಿಡ್ತಾ ಸಡ್ಲಗೊಳಿಸ. ಧ್ಯಾನಕ್ಕೆ ಕೂರುವ ಮುನ್ನ ಕಡ್ಡಾಯವಾಗಿ 1 ಲೋಟ ನೀರು ಕುಡಿದು ಕೂತ್ಕೋಬೇಕು. ಕನ್ನಡಕ ತೆಗೆದು ಬಿಡ್ಬೇಕು. ಮತ್ತೆ 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೋಬೇಕು. ಧ್ಯಾನ ಆದ ಕೂಡಲೇ ಆ ನೀರನ್ನ ಕುಡಿಬೇಕು. ಇದು ಧ್ಯಾನಕ್ಕೆ ಕೂರುವ ಮುನ್ನ ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ಕೆಲವು ಮುಖ್ಯ ಅಂಶಗಳು. ತಾಯಮ್ಮನವ್ರು ಯಾಕೆ ನಿಮ್ಮ ಮೊಬೈಲು ಅತ್ಲಗಿತ್ಲಾಗ ಅಳ್ಳಾಡ್ತಾ ಇರುತ್ತಲ್ಲ, ಒಂದ್ ಕಡೆ ಸ್ಟಿಲ್ಲ ನಿಲ್ಸಿ. ಅಲ್ಲಿಗೆ ನೀವು ಧ್ಯಾನ ಮಾಡಕ್ ಆಗೋದಿಲ್ಲ. ಆ ರೀತಿ ಅದನ್ನ ಆಡ್ಸ್ಕೊಂಡು ಕೂತಿದ್ರೆ ಸ್ಟಿಲ್ಲ ನಿಲ್ಲೋದಿಲ್ವಲ್ಲ, ಯಾಕೆ? ಉಯ್ಯಾಲೆಯಲ್ಲಿ ಕೂತಿದ್ದೀರಾ? ಧ್ಯಾನಕ್ಕೆ ಸರಿಯಾದ ರೀತಿಯಲ್ಲಿ ಗಮನಿಸ್ಕೊಂಡು ಕೂತ್ಕೋಬೇಕಮ್ಮ. ಈಗ ದೀರ್ಘವಾಗಿ ಉಸಿರು ತಗೊಳ್ಳಿ. ಆ ಮೂಲ ಬಂಧ ಮಾಡಿ ಎಳ್ಕೊಳ್ಳಿ ಒಳಕ್ಕೆ. ಮತ್ತೆ ಉಸಿರು ಬಿಡ್ತಾ ಸಡ್ಲಗೊಳಿಸಿ. ಪೂರಕ ಉಸಿರು ತಗೊಳ್ತಾ ಎಳ್ಕೊಳ್ಳಿ ಒಳಕ್ಕೆ. ಉಸಿರು ಬಿಡ್ತಾ ಸಡ್ಲಗೊಳಿಸಿ. ಉಸಿರು ತಗೊಳ್ತಾ ಎಳ್ಕೊಳ್ಳಿ. ಉಸಿರು ಬಿಡ್ತಾ ಇಳಿಸಿ. ಉಸಿರು ತಗೊಳ್ತಾ ಎಳ್ಕೊಳ್ಳಿ. ಉಸಿರು ಬಿಡ್ತಾ ಬಿಡಿಸಿ. ಉಸಿರು ತಗೊಳ್ತಾ ಎಳ್ಕೊಳ್ಳಿ. ಉಸಿರು ಬಿಡ್ತಾ ಇಳಿಸಿ. ಉಸಿರು ತಗೊಳ್ತಾ ಬಿಗಿ ಮಾಡ್ಬೇಕು. ಉಸಿರು ಬಿಡ್ತಾ ಸಡ್ಲಗೊಳಿಸೋದು. ಹಾಗೆಯೇ ನಿಧಾನವಾಗಿ ಕಣ್ಮುಚ್ಚಿ ಕೈಗಳ ಬೆರಳುಗಳನ್ನ, ಎಡಗೈ ಬೆರಳುಗಳನ್ನ ಬಲಗೈ ಬೆರಳುಗಳ ಜೊತೆ ಸೇರಿಸಿ ಈಗ ಸರಳವಾದ ಸಹಜವಾದ ಉಸಿರಾಟ ಮಾಡ್ತಾ ಇರೋಣ. ಉಸಿರಾಟವನ್ನೇ ಗಮನಿಸ್ತಾ ಇರೋಣ.
ಸರಳವಾದ ಸಹಜವಾದ ಉಸಿರಾಟ ಮಾಡ್ತಾ ಇರೋಣ. ಕಣ್ಮುಂದೆ ಮಹಾವತಾರ್ ಬಾಬಾಜಿಯವರನ್ನ ಹಾಗೂ ಬ್ರಹ್ಮರ್ಷಿ ಶ್ರೀ ಸುಭಾಷ್ ಪತ್ರಿಜಿ ಗುರುಗಳನ್ನು ಕೂಡ ಆಹ್ವಾನ ಮಾಡೋಣ. ಅವರಿಗೆ ನಮನಗಳನ್ನು ಸಲ್ಲಿಸೋಣ. ಮನಸ್ಸಿನಲ್ಲಿ ಅವರ ಅಭಯ ಹಸ್ತಗಳು ನಮ್ಮ ಮಸ್ತಕದ ಮೇಲಿರುವಂತೆ ಭಾವಿಸುತ್ತಾ ನಿಧಾನವಾಗಿ ಶಾಂತವಾಗಿ ಉಸಿರಾಟ ಮಾಡ್ತಾ ಇರೋಣ. ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಉಸಿರಾಟವನ್ನಷ್ಟೇ ಗಮನಿಸ್ತಾ ಇರೋಣ. ನಾಸಿಕರಂಧ್ರಗಳ ಮೂಲಕ, ಶ್ವಾಸನಾಳದ ಮೂಲಕ ಶ್ವಾಸಕೋಶವನ್ನ ತಲುಪ್ತಾ ಇರ್ತಕ್ಕಂತಹ ಉಚ್ಛ್ವಾಸದ ಗಾಳಿ ತಣ್ಣನೆಯ ಅನುಭವನ ಕೊಡ್ತಾ ಇದೆ. ಹಾಗೆ ಶ್ವಾಸಕೋಶದಿಂದ ಶ್ವಾಸನಾಳ ಹಾಗೂ ನಾಸಿಕ ರಂಧ್ರಗಳ ಮೂಲಕ ಹೊರ ಬರ್ತಾ ಇರ್ತಕ್ಕಂಥ ಉಸಿರು ಬಿಸಿಯ ಅನುಭವ ಆಗ್ತಾ ಇದೆ. ಹೀಗೆ ತಣ್ಣನೆಯ ಮತ್ತು ಬಿಸಿಯ ಅನುಭವವನ್ನ ಗಮನಿಸ್ತಾ ಇರೋಣ. ಯಾವುದೇ ಶಕ್ತಿಗೆ ನಮ್ಮ ದೇಹವನ್ನ ಪ್ರವೇಶ ಮಾಡ್ತಾ ಇರೋದನ್ನ ಗಮನಿಸೋಣ. ಯಾವುದು ಆ ಶಕ್ತಿ? ಉಸಿರು ತೆಗೆದುಕೊಳ್ಳುವಾಗ ವಿಶ್ವ ಪ್ರಾಣಮಯ ಶಕ್ತಿಯು ಕೂಡ ನಮ್ಮೊಳಗೆ ಪ್ರವೇಶ ಮಾಡ್ತಾ ಇದೆ. ಆ ಮೂಲಕ ದೇಹದ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಪ್ರಾಣಾಯಾಮ ಮತ್ತು ಅನ್ನಮಯ ಕೋಶ, ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶಗಳನ್ನ ಶುದ್ಧಿ ಮಾಡ್ತಾ ಇದೆ. ಗಮನಿಸ್ತಾ ಇರೋಣ. ಶಾಂತವಾದ ಉಸಿರಾಟ ಮಾಡ್ತಾ ಇರೋಣ. ಆ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಉಸಿರಾಟವನ್ನಷ್ಟೇ ಗಮನಿಸ್ಬೇಕು. ಬೇರೆ ಯಾವುದೇ ಚಿಂತನೆಗಳು, ಆಲೋಚನೆಗಳು ಮನಸ್ಸಿನಲ್ಲಿ ಬರುವ ಅವಶ್ಯಕತೆ ಇಲ್ಲ, ಬರೋದು ಬೇಡ. ಆದ್ರಿಂದ ಎಷ್ಟು ಸಾಧ್ಯವಷ್ಟು ಶಾಂತವಾಗಿ ಆ ಒಂದು ಧ್ಯಾನಕ್ಕೆ ಮಾನಸಿಕವಾಗಿ ಸಿದ್ಧವಾಗೋಣ. ಶಾಂತ ಉಸಿರಾಟ ಮಾಡೋಣ. ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಬರೋದು ಬೇಡ. ಉಸಿರಾಟದಿಂದ ದೇಹದಲ್ಲಿ ಆಗ್ತಾ ಇರ್ತಕ್ಕಂತಹ ಕ್ರಿಯೆಗಳನ್ನ, ಸಂವೇದನೆಗಳನ್ನ ಗಮನಿಸ್ತಾ ಇರೋಣ. ಮ್ಯೂಸಿಕ್ ಪ್ಲೇ ಆಗಲಿ. ಸ್ಲೋ ಆಗಿ, ನಿಧಾನವಾಗಿ, ಲೋ ವಾಯ್ಸ್ ಇಂದ ಬರಲಿ.
ಮನಸ್ಸಿನಲ್ಲಿ ಆವಾಗ ಅವಾಗ ಅನೇಕ ಆಲೋಚನೆಗಳು ಬರ್ತಾ ಇರುತ್ತವೆ. ಆ ಆಲೋಚನೆಗಳನ್ನಲ್ಲೇ ತುಂಡರಿಸಿ ಮತ್ತೆ ಉಸಿರಾಟದ ಕಡೆ ಗಮನ ಕೊಡಿ. ಮಧ್ಯ ಕಣ್ತೆರೆಯೋದು ಬೇಡ.
Last 15 minutes. ಸಂಗೀತದ ಜೊತೆಯಲ್ಲಿ ಪಕ್ಷಿಗಳ ಇಂಚರವು ಕೂಡ ಕೇಳಿಸ್ತಾ ಇದೆ. ಕೇಳಿಸ್ಬಿಡ್ತಾ ಇರೋಣ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಬರೋದು ಬೇಡ. ಕೇವಲ ಉಸಿರಾಟವನ್ನಷ್ಟೇ ಗಮನಿಸ್ತಾ ಇರೋಣ.
5 seconds. 5, 4, 3, 2, 1, 0. ಈಗ ನಿಮ್ಮ ಗಮನವನ್ನ ಪೂರ್ಣ ಶರೀರದ ಕಡೆಗೆ ತಂದುಕೊಂಡು ಎರಡೂ ಹಸ್ತಗಳನ್ನ ಬಟ್ಟಲಿನ ಉಪಾದಿಯಲ್ಲಿ ಮಾಡಿಕೊಂಡು ಕಣ್ರೆಪ್ಪೆಗಳ ಮೇಲೆ ಇಟ್ಕೊಳ್ಳಿ. ತಕ್ಷಣ ಕಣ್ ತೆರಿಬೇಡಿ. 5 ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಳ್ಳಿ. 5, 4, 3, 2, 1. ನಿಧಾನವಾಗಿ ಬೆರಳುಗಳ ಸಂಧಿಗಳಲ್ಲಿ ಬರ್ತಾ ಇರ್ತಕ್ಕಂಥ ಬೆಳಕನ್ನೇ ನೋಡ್ತಾ ನಿಧಾನವಾಗಿ ಕಣ್ ತೆರೀರಿ. ತಕ್ಷಣ ಕಣ್ ತೆರೆದು ಬಿಡ್ಬೇಡಿ, ನಿಧಾನವಾಗಿ ತೆಗೀರಿ. ಓಕೆ ನಿಧಾನವಾಗಿ ಮಾಸ್ಟರ್. ಕಣ್ ತೆರೆದು ಸಹಜ ಸ್ಥಿತಿಗೆ ಬರೋಣ. ಇಷ್ಟೊತ್ತು ಸುಮಾರು 45 ನಿಮಿಷಗಳ ಕಾಲ ಸುದೀರ್ಘವಾದ ಧ್ಯಾನವನ್ನ, ಅದರಲ್ಲೂ ವಿಶೇಷವಾದ ಸಂಗೀತ ಧ್ಯಾನ. ಇವತ್ತು ಹಾಕಿದ್ದಂತಹ ಆ ಒಂದು ಸಂಗೀತ ಮುಂಜಾನೆ 4:15, 5 ಗಂಟೆ 5:30 ಸಮಯದಲ್ಲಿ ಆ ಪಕ್ಷಿಗಳ ಇಂಚರ, ಪಕ್ಷಿಗಳ ಚಿಲಿಪಿಲಿನಾದ, ಹಾಗೆ ಜೊತೆಯಲ್ಲಿ ವೇಣುನಾದ, ಇದೆಲ್ಲವನ್ನ ಕೇಳಿಸ್ಕೊಂಡು ಸುಮಧುರವಾದ ಆ ಸಂಗೀತದ ಜೊತೆಯಲ್ಲಿ ಧ್ಯಾನವನ್ನ ಮಾಡಿದೀವಿ. ಹಾಗಾಗಿ ಧ್ಯಾನವನ್ನ ಮಾಡಿದಂತ ಎಲ್ಲರಿಗೂ ಅಭಿನಂದನೆಗಳ ಮೂಲಕ, ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಓಕೆ ಮಾಸ್ಟರ್. ಹೇಳಿ ಗುರು. ಚಪ್ಪಾಳೆಯನ್ನ ಯಾಕೆ ಮಾಡಬೇಕು? ಧ್ಯಾನ ಆದ ತಕ್ಷಣ ಚಪ್ಪಾಳೆಯನ್ನು ಹೊಡೆಯೋದ್ರ ಹಿಂದೆ ಎಂತಹ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ, ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮನಸ್ಸು ಮತ್ತು ಶರೀರ ಬಹಳ ಸುಪ್ತ ಸ್ಥಿತಿಗೆ ಹೋಗಿರುತ್ತೆ. ಆ ಸುಪ್ತ ಸ್ಥಿತಿಯಲ್ಲಿರ್ತಕ್ಕಂಥ ಚೈತನ್ಯ ಮತ್ತು ಶರೀರ ಎಲ್ಲ ಇಂದ್ರಿಯಗಳಿಗೆ ನಾವು 2 ಹಸ್ತಗಳಿಂದ ಹೀಗೆ ಚಪ್ಪಾಳಿಯನ್ನು ಹೊಡೆಯೋದ್ರ ಮೂಲಕ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಶಕ್ತಿ ಕೇಂದ್ರಗಳು, ಎಲ್ಲ ಆರ್ಗನ್ಸ್ಗಳು, ಎಲ್ಲ ಅವಯವಗಳು ಸಚೇತನವಾಗ್ತವೆ, ಸುಸ್ಥಿರವಾಗಿ ತಮ್ಮ ತಮ್ಮ ಕೆಲಸವನ್ನ ನಾವು ಆರಾಮ ಮಾಡ್ತಾ ಹೋಗುತ್ತವೆ. ಆದ್ರಿಂದ ನಾವು ಈ ಚಪ್ಪಾಳೆಯನ್ನ ಹೊಡಿತಾ ಇರ್ಬೇಕು. ಬೆಳಿಗ್ಗೆ ಹೊತ್ತು ಯಾರು ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಒಂದು 300 ಚಪ್ಪಾಳೆಯನ್ನ ಹೊಡಿತೀರಿ, ಅವರಿಗೆ ಸಕ್ಕರೆ ಕಾಯಿಲೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ದಿನ ಒಂದು 300 ಚಪ್ಪಾಳೆಯನ್ನ ಹೊಡಿತಾ ಇದ್ರೆ ಖಾಲಿ ಹೊಟ್ಟೆಯಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಕೂಡ ಚುರುಕಾಗ್ತವೆ. ಅವುಗಳಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ನಿವಾರಣೆ. ಯಾಕೆಂದ್ರೆ 2 ಹಸ್ತದಲ್ಲಿ ಇರ್ತಕ್ಕಂಥ ಶಕ್ತಿ ಕೇಂದ್ರಗಳಿಗೆ ಒಂದಕ್ಕೊಂದು ನಾವು ಘರ್ಷಣೆಯನ್ನು ಮಾಡಿದಾಗ ಶಕ್ತಿ ಉತ್ಪತ್ತಿ ಆಗುತ್ತೆ. ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಹೇಳಿಮ್ಮ ಅಶ್ವಿನಿ ಅವ್ರು ಮಾತನಾಡಿ. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಅದ್ಭುತವಾದ ಸಂಗೀತ ಧ್ಯಾನ ಆಗಿದೆ. ಅದ್ಭುತವಾದ ಈ ಸಂಗೀತ ಧ್ಯಾನವನ್ನು ಮತ್ತು ಪ್ರಾಣಾಯಾಮವನ್ನು ತಿಳಿಸಿಕೊಟ್ಟು ಒಂದೆರಡು ಮಾಹಿತಿಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಗುರೂಜಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾಸ್ಟರ್ಸ್, ಇಬ್ರು ಮಾಸ್ಟರ್ಸ್ ಇಂದ ಅನಿಸಿಕೆಗಳನ್ನ ತಗೊಳ್ಳೋಣ. ಗುರೂಜಿ ಇದ್ದಾರೆ, ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಅಂದ್ರೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಓಕೆ ಗುರೂಜಿ, ಯಾರು ಹ್ಯಾಂಡ್ ರೈಸ್ ಮಾಡ್ತಿಲ್ಲ. ತಾಯಮ್ಮನವರು ಕೊನೆ ತನಕನು ಯಾಕೆ ಆ ಮೊಬೈಲ್ ಉಯ್ಯಾಲೆ ಆಡ್ತಾನೆ ಇರುತ್ತಲ್ಲ, ಯಾಕೆ? ಅದು ಹೇಳಿ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ಹೇಳಿ. ಅದೇನ್ ಸಮಸ್ಯೆ ಅಂತ ಸ್ವಲ್ಪ ಹೇಳ್ಬೋದಾ? ನಾನ್ ನೋಡ್ತಾ ಇರ್ತೀನಿ, ಅವರ ಮೊಬೈಲು ಸುಮ್ನಿರಲ್ಲ,
ಪಾಪ ಅವ್ರ ಕಣ್ಣು ಮುಚ್ಚಿ ಧ್ಯಾನ ಯಾವಾಗ ಮಾಡ್ತಾರೆ ಅದು ಗೊತ್ತಾಗೋದಿಲ್ಲ. ಎಲ್ಲ ಎಕ್ಸಿಟ್ ಆಗ್ಬಿಟ್ರು ಅಂತ ಕಾಣುತ್ತೆ. ಸುಧಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ. ನಮಸ್ತೆ ಎಲ್ಲ ಮಾಸ್ಟರ್ಸ್ಗಳಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ನಮಗೆ ಡೈಲಿ ಗುರುಜಿ ಅವರು ನಾಗರಾಜ್ ಸರ್ ಗುರುಜಿ ಅವರು ಹಲವಾರು ಮುದ್ರೆಗಳನ್ನು ಹೇಳ್ತಾ ಮತ್ತೆ ಈ ತರ ನಮ್ಗೆ ಯಾವ ತರ ನಾವು ಮಾಡ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಹೇಳ್ತಾ ಒಳ್ಳೊಳ್ಳೆ ನಮ್ಗ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಾನು ಮೊದ್ಲು ಈ ಕ್ಲಾಸನ್ನ 1 year ಇಂದ ನಮ್ಮ ಅಕ್ಕ ಹೇಳ್ತಾ ಇದ್ರು, ನಂದಾ ಹುರುಳಿ ಅವರು. ನಾನು ಅದಕ್ಕೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇದ್ದೆ. ಆದ್ರೆ ಇವಾಗ ನಾನು ಸಿದ್ಧರ ಬೆಟ್ಟದಿಂದ ಬಂದ್ಮೇಲೆ ನನಗ್ ಒಂದಿನಾನು ಕ್ಲಾಸ್ ತಪ್ಸಕ್ ಆಗಂಗಿಲ್ಲ. ಏನೋ ನನ್ನ ಕಾರಣಾಂತರಗಳಿಂದ ವೈಯಕ್ತಿಕ ಒಂದು ಇದರಿಂದ ಇರೋದ್ರಿಂದ ನಾನು ಒಂದೊಂದು ಕ್ಲಾಸ್ ಮಿಸ್ ಆಗ್ತಾ ಇದೆ. ಇನ್ಮೇಲೆ ತಪ್ಪಿಸ್ಕೋಬಾರ್ದು ಅನ್ನೋದು ನನಗೆ ತುಂಬಾ ಇದಾಗ್ತಾ ಇದೆ ಮೇಡಮ್. ಯಾವಾಗ್ಲೂ ಈ ಕ್ಲಾಸನ್ನು ಕೇಳ್ತಾ ತುಂಬಾ ನನ್ನ ಮೈಂಡ್ ಅಲ್ಲಿ ತುಂಬಾ ಫ್ರೆಶ್ನೆಸ್ ಬರ್ತಾ ಇದೆ. ಏನೇ ಹಲವಾರು ತೊಂದರೆಗಳಿದ್ರೆ ಅವೆಲ್ಲ ನಮ್ಮಿಂದ ಕಟ್ ಆಗ್ತಾ ಇದೆ ಅಂತ ಅನ್ಕೊಂಡು ನಾ ಡೈಲಿ ಕ್ಲಾಸ್ ಅಟೆಂಡ್ ಹಾಕಿ ಇನ್ನೂ ಪ್ರಯತ್ನ ಮಾಡ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಖಂಡಿತ ಸಂತೋಷ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಗುರೂಜಿ ಇವರು 1 ವರ್ಷದಿಂದ ನಂದಾ ಮೇಡಮ್ ಅವ್ರ ಸಿಸ್ಟರ್ ಹೇಳ್ತಾನೆ ಇದ್ರು, ಬಟ್ ಆದ್ರೆ ಬಂದಿರ್ಲಿಲ್ಲ. ಯಾವಾಗ ಸಿದ್ರ ಬೆಟ್ಟಕ್ಕೆ ಬಂದ್ರು ಅಲ್ಲಿಂದ ಕನೆಕ್ಟ್ ಆಗಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳು ತಮಗೆ ಧ್ಯಾನ ಮಾಡುವಂತಹ ಸದ್ಬುದ್ಧಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಜ್ಞಾನೋದಯವಾಗಿದೆ. ಹಾಗಾಗಿ ಉದಯವಾಗಿರ್ತಕ್ಕಂಥ ಜ್ಞಾನ ಹಾಗೆಯೇ ಮುಂದಕ್ಕೆ ಉದ್ದೀಪನವಾಗ್ತಾ ಹೋಗ್ಲಿ. ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆ ಇನ್ನಷ್ಟು ಧ್ಯಾನ ಮಾಡ್ತಕ್ಕಂಥ ಶಕ್ತಿ ಮತ್ತು ಯುಕ್ತಿಯನ್ನ ಕೊಡ್ಲಿ ಅಂತೇಳಿ ಅವರಲ್ಲಿ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅನಿತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಿತ್ತು ಸರ್ ಧ್ಯಾನ. ತಾವ್ ವಿಡಿಯೋ ಆನ್ ಮಾಡಿ ತಮ್ಮ ಮುಖ ದರ್ಶನ ಮಾಡ್ಲಿಕ್ಕೆ ನಾವ್ ಅಡಿಗೆ ದರ್ಶನ ಸೌಭಾಗ್ಯ ಕೊಡಿ. ಸರ್ ನಾವೇನೋ ಕೆಲ್ಸ ಮಾಡ್ತಾ ಇದೀವಿ, ಆದ್ರೂ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ಯಾವ ಕೆಲ್ಸ ಆದ್ರೂ ಮಾಡ್ತೀರಿ. ಧ್ಯಾನ ಮಾಡುವ ಕೆಲ್ಸ ಮಾಡ್ತಿರ್ಲಿಲ್ಲ ತಾನೆ? ಇಲ್ಲ ಸರ್. ಹಾ ಸರಿ, ಅಷ್ಟ್ ಬೇಕು ನಮ್ಗೆ. ಆಯ್ತು ಹೇಳಿ. ತುಂಬಾ ಚೆನ್ನಾಗಾಯ್ತು ಸರ್ ಧ್ಯಾನ. ಮತ್ತೆ ಪ್ರಾಣಾಯಾಮನೂ ಚೆನ್ನಾಗಿತ್ತು. ಬ್ರೀತ್ ಇನ್ ಬ್ರೀತ್ ಔಟ್ ಮತ್ತೆ ಎಲ್ಲಾ ಪ್ರತಿಯೊಂದು ಒಂದೊಂದ್ ದಿವ್ಸ ಒಂದೊಂದ್ ತರ ಹೇಳ್ಕೊಡ್ತಾ ಇರ್ತೀರಾ, ಅದು ಚೆನ್ನಾಗಿರುತ್ತೆ. ಹೊಸ ಹೊಸ ವಿಷಯಗಳು ಅದ್ಭುತವಾಗಿತ್ತು ಸರ್. ಪ್ರಾಣಾಯಾಮ ಅಂತೂ ಹೀಲ್ ಅಂತೂ ತುಂಬಾ ಚೆನ್ನಾಗಾಗತ್ತೆ ನಮ್ಗೆ. ಈ ಮ್ಯೂಸಿಕ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್, ಒಂದು ಅದ್ಭುತವಾಗಿರುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ಅವನ್ನ ನೀವು ನಿರಂತರವಾಗಿ ಅಭ್ಯಾಸ ಮಾಡ್ಬೇಕು. ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಅದರ ಪರಿಣಾಮ ನಿಧಾನವಾಗಿ ಸಿಕ್ಕಿದ್ರು ತೊಂದರೆ ಇಲ್ಲ. ಒಳ್ಳೇದಮ್ಮ, ಸಂತೋಷ. ಕೃಷ್ಣರಾವ್, HK ಕೃಷ್ಣರಾವ್, ಯಾಕವ್ರು ಸದ್ಯ ಮುಖ ದರ್ಶನ ಕೊಟ್ರಪ್ಪ, ತುಂಬಾ ಸಂತೋಷ. ಅವ್ರಿಗೆ ಅನ್ಮ್ಯೂಟ್ ಮಾಡಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಆಶೀರ್ವಾದ ಗುರುಜಿ. ತಮ್ಮ ದರ್ಶನ ಮಾಡಿ ಬಹಳ ಸಂತೋಷ ಆಯ್ತು. ಹೆಚ್ಚು ಹೆಚ್ಚು ಧ್ಯಾನ ಮಾಡಿ. ಧ್ಯಾನ ಮಾಡಿದಷ್ಟು ನಮ್ಮ ಹಿಂದಿನ ಜನ್ಮಗಳಿಂದ ನಮಗೆ ಬಂದಿರತಕ್ಕಂತ ಅನೇಕ ಕರ್ಮದ ಕೋಟಲೆಗಳು, ಏನು ಕರ್ಮ ಫಲಗಳಿದಾವಲ್ಲ, ಅವು ನಾಶವಾಗ್ತವೆ, ನಶಿಸಿ ಹೋಗ್ತವೆ. ಆ ಮೂಲಕ ನಮ್ಮ ಶಾರೀರಿಕ, ಮಾನಸಿಕ, ಕೌಟುಂಬಿಕ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಎಷ್ಟು ಸಾಧ್ಯ, ಯಾವ ಸಂದರ್ಭದಲ್ಲಿ ಎಷ್ಟು ಸಾಧ್ಯ ಅಷ್ಟು ಧ್ಯಾನ ಮಾಡೋಕ್ ಪ್ರಯತ್ನ ಮಾಡಿ. ಬೆಳಿಗ್ಗೆ, ಮಧ್ಯಾಹ್ನ, ಮತ್ತೆ 3 ಗಂಟೆಯಿಂದ 4:15ವರೆಗೂ ಆ ಸಂದರ್ಭದಲ್ಲೂ ಇದೆ. ಮತ್ತೆ ರಾತ್ರಿ ಮಲಗುವ ಸಂದರ್ಭದಲ್ಲಿ 9 ರಿಂದ 10 ಗಂಟೆವರೆಗೂ ಕೂಡ ಧ್ಯಾನ ಇದೆ. ಆಗ್ಲೂ ಕೂಡ ಅಭ್ಯಾಸ ಮಾಡಿ. ನೀವಂತೂ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಆ ಧ್ಯಾನಕ್ಕೆ ಕೂರುವ ಸಂದರ್ಭದಲ್ಲಿ ಆ ಗುರುಗಳಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಿಂದಿನ ಜನ್ಮಗಳಲ್ಲಿ ಮಾಡಿರ್ತಕ್ಕಂತ ಆ ಕರ್ಮ ಫಲಗಳೆಲ್ಲವೂ ನಾಶವಾಗ್ಲಿ, ನನಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾದಂತ ಆರೋಗ್ಯವನ್ನು ದಯಪಾಲಿಸಿ ಅಂತ ಹೇಳಿ
ಸಂಕಲ್ಪ ಮಾಡ್ಕೊಳ್ಳಿ. ಪತ್ರಿಜಿ ಮಹಾಗುರುಗಳಲ್ಲಿ ಹಾಗೂ ವಿಶೇಷವಾಗಿ ಮಹಾವತಾರ್ ಬಾಬಾಜಿ ಅವರಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಅವ್ರನ್ನ ಕಣ್ಮುಂದೆ ತಂದ್ಕೊಂಡು ಅವರಿಗೆ ಒಂದು ನಮಸ್ಕಾರಗಳನ್ನ ಮಾಡಿ ಆ ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಶಾರೀರಿಕ ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಧನ್ಯವಾದ ಸರ್. ಸಿದ್ರು ಬೆಟ್ಟಕ್ಕೆ ಹೋಗಿ ಬಂದಿದ್ರಿಂದ ಹೆಂಗಿದೆ ಸರ್ ಕೃಷ್ಣರಾವ್ ಸರ್? ಕೃಷ್ಣರಾವ್ ನಿಮ್ಮನ್ನೇ ಕೇಳ್ತಾ ಇದ್ದಾರೆ ಅವರು. ಕೃಷ್ಣರಾವ್ ಸರ್ ಕೇಳಿಸ್ತಿಲ್ವಾ? ಪರವಾಗಿಲ್ಲ. ಹಾ ಸರ್, ಇನ್ನೊಂದ್ಸಲ ಹೋಗ್ ಬಂದ್ಬಿಟ್ಟು ಸರ್, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಶಿವನ್ ದೇವಸ್ಥಾನದ ಹತ್ರ ಸದಾ ಕಾಲ ನೀವು ಧ್ಯಾನಕ್ಕೆ ಕುತ್ಕೊಂಡ್ಬಿಡಿ. ಅಲ್ಲಿ ನೀರು ಗಾಳಿ ಸೇವಿಸ್ತಾ ಇದ್ರೆ ನಿಮ್ಮಲ್ಲಿರೋ ಅಂತದ್ದೆಲ್ಲ ಹಂಗೆ ಹೊರಟೋಗ್ಬಿಡುತ್ತೆ ನೋಡಿ. ಗುರುಜಿ ಹೇಳೋ ಪ್ರಕಾರ. ಮೊನ್ನೆ ಗುರುಜಿ ಅದೇ ಸ್ಥಳ ಕೊಟ್ಟಿದ್ದಾರೆ, ನಾಗರಾಜ್ ಗುರುಜಿ ಅವರು. ನಾಡ್ದ ಮತ್ತೆ ಬರ್ತಾ ಇದೀನಿ 23ಕ್ಕೆ, ಮತ್ತೆ ಗುರುಜಿ ಬಂದ್ ಹೋಗಂತ ಹೇಳಿದಾರೆ. ಮೈಸೂರಿಗೆ ಬನ್ನಿ, ಆ ಚಾಮುಂಡೇಶ್ವರಿಯನ್ನ ದರ್ಶನ ಮಾಡಿ ಆ ತಾಯಿಯ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಶಾರೀರಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಇದ್ರು ಅದನ್ನೆಲ್ಲ ನೀನ್ ಪರಿಹಾರ ಮಾಡ್ಬೇಕಮ್ಮ, ನಾನು ನಿನ್ನ ಧ್ಯಾನ ಮಾಡ್ತಾ ಇದೀನಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ ಭಕ್ತರ ಪರಾಧೀನ ಅಂತ ಹೇಳ್ತಾರೆ. ಅಂದ್ರೆ ಭಕ್ತರ ಅಧೀನದಲ್ಲಿರ್ತಕ್ಕಂಥವನು ಭಗವಂತ. ಯಾಕೆಂದ್ರೆ ಭಕ್ತರು ಏನೇ ಕೇಳಿದ್ರು ಅದನ್ನ ಕೊಟ್ಟೇ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಕೇಳುವಂತದ್ದು ಇದೆಯಲ್ಲ, ಇದು ಆರ್ದ್ರತೆಯಿಂದ ಕೂಡಿರ್ಬೇಕು. ಆರ್ದ್ರತೆ ಅಂತಂದ್ರೆ ಭಕ್ತಿ ಪೂರ್ವಕವಾಗಿರ್ಬೇಕು. ಆ ಭಕ್ತಿ ಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ನೀನ್ ಧರ್ಮ ಕೊಟ್ಟನು, ಹಿಂಗೆ ಕೇಳ್ಬೇಕು. ನೀನೇನ್ ಧರ್ಮ ಕೊಡ್ತೀಯ ನನಗೆ ಆರೋಗ್ಯನ, ನನ್ ಕೊಡು ಅಂತ ಕೇಳ್ಬೇಕು. ಹೇಗೆ ಮಕ್ಕಳು ತಂದೆ ತಾಯಿಗಳ ಹತ್ರ ಮಕ್ಕಳು ಚಿಕ್ಕವರಾಗಿದ್ದಾಗ ಹಠ ಮಾಡಿ ಕೇಳ್ತಾರಲ್ಲ, ಹಾಗೆ ನಾವು ಮಕ್ಕಳಾಗ್ಬಿಡ್ಬೇಕು. ಮಕ್ಕಳಾಗ್ಬಿಟ್ಟು ದೇವರ ಮುಂದೆ ಹಠ ಮಾಡಿ ಕೇಳ್ಬೇಕು. ಆವಾಗ್ಲೇನೆ ಅವ್ರು ಕೊಡೋದು, ಸುಮ್ನೆ ಕೊಡಲ್ಲ. ಆದ್ರಿಂದ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಮಾಡಿ ಮಾಡಿ ಮಾಡಿ. ಫೌಂಡೇಶನ್ ಎಲ್ಲರೂ ನನ್ನ ಬಗ್ಗೆ ಚಿಂತನೆ ಬಹಳ ಮಾಡ್ತಾರೆ, ನಮ್ಗೆ ಒಳ್ಳೆ ಆಶೀರ್ವಾದ ಆಗ್ತಾ ಇದೆ ಗುರುಜಿ ತಮ್ಮೆಲ್ಲರಿಂದ. ನೋಡಿದ್ರ ನೋಡಿ, ಇಷ್ಟು ಜನ, ಇಷ್ಟು ಚೈತನ್ಯಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇದಾರೆ ಅಂದ್ಮೇಲೆ ಖಂಡಿತ ಅದ್ರ ಫಲ ಈ ಸಿಕ್ಕೇ ಸಿಗುತ್ತೆ. ಅದೇ ಗುರುಜಿ, ತಾವೆಲ್ಲರೂ ನಮ್ಗೆ ಅಂತಃಕರಣ ಪಡಿಸ್ತಾ ಇದ್ರ ಅಂದ್ಮೇಲೆ ಭಗವಂತ ನನಗೆ ಅಂತಃಕರಣ ಕೊಡ್ತಾನಂತ ನಮ್ಮ ಆಶೆಯ ಮೇಲೆ ಭಗವಂತನಲ್ಲಿ ಬೇಡ್ಕೊಂಡು ಮತ್ತೆ ಮೆಡಿಟೇಷನ್ ಕೊಡ್ತು ಗುರುಜಿ. ಗುರುಜಿ ಇನ್ನೊಂದು ಇದಾಯ್ತು ಮಿರಾಕಲ್ ಏನು ಅಂತಂದ್ರೆ, ಸಿದ್ದೇಶ್ವರರ ಇವ್ರು ಕೃಪೆ ಇವ್ರ ಮೇಲೆ ಎಷ್ಟು ಮಟಗಿದೆ ಅಂತಂದ್ರೆ, ಕಾರಲ್ಲಿ ಬಂದಿದ್ದವರು ನಾವು ಬೆಂಗಳೂರಿಗೆ ಹೊಟ್ವಿ, ಹೋದವರು 20 ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ಬಂದ್ವಿ ಚೌಟ್ರಿ ಹತ್ರ. ಯಾಕೆಂದ್ರೆ ಫೋನ್ ಚಾರ್ಜರ್ ಹಾಕಿದ್ರು ಹರೀಶ್ ಅವರು, ತಗೊಂಡಿರ್ಲಿಲ್ಲ. ನೋಡಿದ್ರೆ ಈ ಸರ್ ನಡ್ಕೊಂಡ್ ಬರ್ತಾ ಇದ್ದಾರೆ, ನನಗೆ ಬಸ್ ಬೇಕಲ್ವಾ ಅನ್ಬಿಟ್ಟು ಪಾಪ. ಆಮೇಲೆ ಖುಷಿ ಆಯ್ತು, ಮತ್ತೆ ಬನ್ನಿ ಸರ್ ನಡ್ಕೊಂಡ್ ಬರ್ತಾ ಇದ್ದೀರಾ ಕಾರಲ್ಲಿ ಅಂತ ಹತ್ತಿಸ್ಕೊಂಡ್ವಿ. ಅವರು ಆಕ್ಚುಲಿ ಕೇಳ್ಬೇಕಾಗಿತ್ತು, ಅವ್ರು ಕೇಳಿಲ್ಲ. ನಾವ್ ಹೋಗ್ಬೇಕಾದ್ರೆ ಕೇಳ್ಬೇಕಾಗಿತ್ತು, ಕೇಳಿಲ್ಲ. ನಾವು ಯಾವ್ದೋ ಗಾಬಲ್ಲಿ ಹೊರಟ್ಬಿಟ್ವಿ. ನಾವ್ ಯಾಕೆ ವಾಪಸ್ ಬಂದ್ವಿ ಅಂತ ನಮ್ಗೆ ಯಾಕೆ ಗೊತ್ತಾಯ್ತು ಅಂದ್ರೆ, ಇವ್ರನ್ನ ಕರ್ಕೊಂಡೋಗೋದಿತ್ತು, ಆ ಭಗವಂತನಲ್ಲಿ ಚಿತ್ತ ಇತ್ತು. ಕರೆಕ್ಟ್. ಮಿರಾಕಲ್ ಗುರುಜಿ. ನೋಡಿ, ಇವೆಲ್ಲ ಕೆಲವು ಬಹಳ ಸೂಕ್ಷ್ಮವಾದ ಸಂಗತಿಗಳು. ಭಗವಂತನ ಸಂಕಲ್ಪ ಇಲ್ದೇನೆ ಇವೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ನಿಮ್ಮ ಕಷ್ಟ ಸಹಿಷ್ಣುತೆಯನ್ನ ಅವನು ತಿಳ್ಕೊಂಡಿದ್ದಾನೆ. ಮತ್ತೆ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅವನು ಇರೋದ್ರಿಂದ ಅವನಿಗೆ ಏನ್ ಬೇಕು ಅಂತ ಅವನು ಮಾಡಿಸ್ಕೊಳ್ತಾನ. ಆದ್ರಿಂದ ಶ್ರದ್ಧಾ ಮತ್ತು ಭಕ್ತಿಯಿಂದ ನಮ್ಮ ಕಾರ್ಯವನ್ನ ನಾವು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಕೃಷ್ಣರಾವ್, ಒಳ್ಳೇದಾಗ್ಲಿ. ಬನ್ನಿ ಬನ್ನಿ, ಮೈಸೂರು ಬನ್ನಿ. ಮೈಸೂರಿನಲ್ಲಿ ಕೂಡ ನಮ್ಮ ಆತಿಥ್ಯವನ್ನ ಸ್ವೀಕಾರ ಮಾಡಿ ಆನಂದವಾಗಿ ಹೋಗಿ. ನಮ್ಮ ಆಯುರ್ವೇದಿಕ್ ಡಾಕ್ಟ್ರು ನಿಮ್ಗೆಲ್ಲ ಒಳ್ಳೆ ಒಂದು ಕೋಲ್ಡ್ ಕಷಾಯವನ್ನ ತಯಾರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಂಜೆ 4 ಗಂಟೆಗೆ ಒಂದು ಒಳ್ಳೆ ಆರೋಗ್ಯಯುತವಾದಂತ ಒಂದು ಕೋಲ್ಡ್ ಕಷಾಯ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಸ್ವೀಕಾರ ಮಾಡಿ ಬನ್ನಿ ಬನ್ನಿ. ಥ್ಯಾಂಕ್ ಯು. ಒಳ್ಳೇದು.
ಎಲ್ಲರಿಗೂ ಓಕೆ. ಫೌಂಡೇಶನ್ ಎಲ್ಲ ನಮಸ್ಕಾರಗಳು ಗುರುಜಿ. ಧನ್ಯವಾದಗಳು ಸರ್. ನಮಸ್ತೆ ನಮಸ್ತೆ. ಥ್ಯಾಂಕ್ ಯು. ಓಕೆ ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದ. ಇನ್ಯಾರಾದ್ರೂ ಮಾತಾಡ್ತಾರ ಕೇಳ್ಬಿಡಿ ಒಂದು. ನೋಡಿ ಕೊನೆಯದಾಗಿ ರೋಹಿಣೇಶ್ ಏನೋ ಹ್ಯಾಂಡ್ ರೈಸ್ ಮಾಡ್ತಾ ಇದಾರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೋಹಿಣೇಶ್ ಡಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಪ್ಷನ್ ಕೊಟ್ಟಿದ್ದೀನಿ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಏನ ಪಿರಮಿಡ್ ಎಲ್ಲ ಬರ್ತದ ಮೇಡಮ್? ಅಲ್ಲಿ ಮೈಸೂರಲ್ಲಿ ಏನೋ ಒಂದೇನ ಇಟ್ಟಿದ್ದೀರಲ್ಲ? ಅಲ್ಲಿಗೂ ಬರುತ್ತೆ, ಪಿರಮಿಡ್ಗಳು ಬರುತ್ತವೆ. ಪಿರಮಿಡ್ ಮತ್ತೆ ಅದು ಇದು ಏನೇನ ಅಲ್ಲ, ಇದು ಮರ್ಮ ಚಿಕಿತ್ಸೆ ಅಥವಾ ಯೂರಿನ್ ಥೆರಪಿ ಬಗ್ಗೆ ವಿಷಯ ಸಿಕ್ಕತ್ತೆ ಅಂತ ಹಾಕಿ ಏನೋ ಇದ್ದಾರೆ. ಅವರು ಬರ್ತಾರೆ, ಫುಲ್ ಎಲ್ಲ ಡೀಟೇಲ್ಸ್ ಬರುತ್ತೆ. ಅವರು ಬರ್ತಾರೆ. ಮರ್ಮ ಚಿಕಿತ್ಸೆಯವರು, ಮೂತ್ರ ಚಿಕಿತ್ಸೆ, ಮುದ್ರಾ ಚಿಕಿತ್ಸೆ, ಯೋಗ ಚಿಕಿತ್ಸೆಯವರು ಎಲ್ಲರೂ ಇರ್ತಾರೆ. ಎಲ್ಲಾ ತಜ್ಞರು ಇರ್ತಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೋಬಹುದು. ಸ್ಟ್ಯಾಂಡ್ ಪಿರಮಿಡ್ ಏನ್ ರೇಟ್ ಮೇಡಮ್? ಅದು ಏನ್ ಸರ್ ಅದು ರೇಟು? ಅದು ಒಂದೊಂದು ಪಿರಮಿಡ್ ಬೆಲೆ ಒಂದೊಂದು ರೀತಿ ಇದೆ. ಹಾಗಾಗಿ ನೀವು ಅಲ್ಲಿ ಸ್ಪಾಟ್ ಅಲ್ಲಿ ಅವ್ರನ್ನೇ ಕೇಳ್ಬೇಕು, ನಮಗೂ ಅದ್ರ ಬಗ್ಗೆ ಎಲ್ಲ ಟೈಪ್ ತರ್ತಾರೆ ಮಕ್ಕಳಲ್ಲಿ. ಹೌದು. ಅದೇ ಅದೇ ಮೊದ್ಲು ಇದು ಅಂತ ಹಾಕಿದ್ರಿ, ರೈಲ್ವೆ ಲೇಔಟ್ ಅಂತದ್ದು. ಈಗ ಮತ್ತೆ ಇದು ಗಣಪತಿ ಟೆಂಪಲ್ ಅಂತ ಎಂತದ ಹಾಕಿದ್ರು. ಲೊಕೇಶನ್ ಅದು ಕ್ಯಾನ್ಸಲ್ ಆಯ್ತದು. ಈಗ ಮೊನ್ನೆ ಬಂದಿದೆಯಲ್ಲ ಬಲಮುರಿ ಗಣಪತಿ ದೇವಸ್ಥಾನ. ಬಲಮುರಿ ಗಣಪತಿ. ಅದೇ ಪಕ್ಕ ಕರೆಕ್ಟ್ ಪ್ಲೇಸ್ ಅಲ್ವಾ ಸರ್? ಅದೇ ಓಕೆ ಸರ್. ಮತ್ತೆ ಇದು ತುಂಬಾ ಈಸಿಯಾಗಿ ಬಂದ್ಬಿಡ್ಬೋದು, ಏನ್ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ, ಎಲ್ಲೂ ಹುಡ್ಕಾಡೋ ಆಗಿಲ್ಲ. 161, 160 ಮತ್ತೆ 161B ಹೀಗೆ ಅನೇಕ ಬಸ್ಗಳದ್ದು ರೂಟ್ ನಂಬರ್ ಎಲ್ಲ ಹಾಕಿದ್ದೀವಿ. ಯಾವ ಏರಿಯಾ ಸರ್ ಅದು? ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ. ರಾಜ್ಕುಮಾರ್ ರೋಡ್. ರಾಜ್ಕುಮಾರ್ ರೋಡ್, ತ್ರಿವೇಣಿ ಸರ್ಕಲ್. ತ್ರಿವೇಣಿ ಸರ್ಕಲ್ ಗೊತ್ತಾಯ್ತು. ಅಲ್ಲಿಂದ ಸ್ವಲ್ಪ ಹಾಗೆ ಉತ್ತರದ ಕಡೆಗೆ ಬಂದ್ರೆ ತ್ರಿವೇಣಿ ಸರ್ಕಲ್ ಇಂದ ನಿಮಗೆ ರೋಡ್ ಸೈಡ್ ಎಲ್ಲ ಇದೆ ದೇವಸ್ಥಾನ. ಬ್ಯಾನರ್ ಹಾಕಿರುತ್ತೆ, ಏನು ಹುಡ್ಕಾಡೋ ಆಗಿಲ್ಲ ಸರ್, ಬನ್ನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ನಿಮ್ಗೆ ಪಿರಮಿಡ್ ಮಾಹಿತಿ ಬೇಕಾದಲ್ಲಿ ಈ ಗ್ರೂಪ್ ನಲ್ಲಿ ಲಿಂಕ್ ಬಂದಿದೆ, ಅಶ್ವಿನಿ ಅಂತ. ಆ ನಂಬರ್ಗೆ ಕಾಲ್ ಮಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಹಾಗೂ ಮಹಾವತಾರ್ ಫೌಂಡೇಶನ್ಗೆ, ನಮ್ಮ ನಾಗರಾಜ್ ಗುರುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಸಂಪನ್ನ ಮಾಡ್ತಾ ಇದ್ದೇವೆ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಗುರುಜಿ.